ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪುಷು ಬ್ಲಾಗ್ಸ್ ಕನ್ನಡ. ಇವತ್ತು ನಾನು ನೈಟಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಂದರೆ ಹೊರಗಡೆ ಹೋಗ್ತಾ ಇದ್ದೀವಿ. ಸಡನ್ನಾಗಿ ಪ್ಲ್ಯಾನ್ ಆಗಿದ್ದು. ಇವಾಗ ಬಟ್ಟೆ ಪ್ಯಾಕ್ ಮಾಡ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂತ ಹೇಳಿ ನಾನು ಮಾರ್ನಿಂಗ್ ಹೇಳ್ತೀನಿ. ಆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಆವಾಗ ನಾನು ನಿಮ್ಗೆ ಹೇಳ್ತೀನಿ. ನೋಡಿ, ಬಟ್ಟೆ ಎಲ್ಲ ಮಡಚಿ ಇಟ್ಕೊಂಡಿದ್ದೀನಿ. ಬ್ಯಾಗ್ ಒಳಗೆ ಇಟ್ಕೊಳ್ಳೋದಷ್ಟೇ ಬಾಕಿ ಇದೆ. ಬ್ಯಾಗ್ ಒಳಗೆಲ್ಲ ಜೋಡಿಸ್ಕೊಳ್ಳೋದು. ಮಾರ್ನಿಂಗ್ ನಾವು ಅಂದ್ಕೊಂಡಂಗೆ 4 o'clock ಬಿಟ್ವಿ. ಎಷ್ಟು ಕತ್ಲಿದೆ ನೋಡಿ. ಇಷ್ಟು ಬೇಗ ಇವತ್ತೇ ಫಸ್ಟ್ ಅನಿಸುತ್ತೆ ನಾವು ಬಿಟ್ಟಿರೋದು ಎಲ್ಲಾದರೂ ಹೋಗೋದಕ್ಕೆ ಅಂತ. ತುಂಬಾ ಕತ್ಲಿದೆ ಹೊರಗಡೆ. ಬೇಗನೆ ರೀಚ್ ಆಗ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ನೋಡಿ, ಸ್ಟಾರ್ಟ್ ಆಗಿಬಿಟ್ಟಿದೆ. ಹಾಯ್ ಮಾಡು ಚಿನ್ನು. ಹಾಯ್ ಮಾಡು ಚಿನ್ನಮ್ಮ. ನಿಮ್ಮದು ವೆಲ್ಕಮ್ ಮಾಡು. ಹಾಯ್ ಮಾಡ್ಬೇಕಪ್ಪ. ಅಮ್ಮ ಕೇಳ್ತಾ ಇದ್ದೆ ಅಲ್ಲಿ ನಿಮ್ಮ ಚಾನಲ್ದು. ಇವಾಗ ಟೈಮು ಬಂದು 4:45 ಆಗಿದೆ. ನಾವು 4 o'clock ಮನೆ ಬಿಟ್ಟಿದ್ವಿ. 4:15 ಹಂಗೇನೋ ಬಿಟ್ವಿ. ಈಗ ಕುಣಿಗಲ್ ಹತ್ರ ಇದ್ದೀವಿ. ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಬೇಗನೆ ಬಿಟ್ಟಿದ್ದೀವಿ. 4 o'clock ಬಿಡಬೇಕು ಅಂತ ಅಂದ್ಕೊಂಡ್ವಿ. 4 o'clock ಬಿಟ್ಟಿದ್ದೀವಿ. ನೋಡೋಣ, ಫಸ್ಟು ಕಟೀಲಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿ ಹೋಗ್ಬಿಟ್ಟು ನಾನು ಏನು ತರಲೆ ಏನು ಮಾಡ್ತಾ ಇದ್ದಾರೆಲ್ಲ ಇಲ್ಲಿ? ಹಾಯ್ ಚಿಕ್ಕು. ಕೊಡಿ ಪ್ಲೀಸ್. ಏನು ಕೋಸನ್ ಕಿತ್ಕೊಂಡಿದ್ಯಾ? ಅದೇನು ನಡಿ ಹೋಗೋಣ. ಅಯ್ಯೋ 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 ಚಿಕ್ಕು ಅಯ್ಯೋ ಅಯ್ಯೋ. ಹಾಯ್. ಯಾರಿಗೆ ಕೊಡ್ತೀಯೋ? ಅಯ್ಯೋ, ಅದೇ ಕಂಕೋಪ. ಬೇಗ ಎದ್ದಿರೋದ್ರಿಂದ ಹೊಟ್ಟೆ ಹಸಿತಿದೆ. ಟಿಫನ್ಗೆಲ್ಲಾದರೂ ಸ್ಟಾಪ್ ಮಾಡಬೇಕು. ಚಿಕ್ಕ ಮಕ್ಳಿಗೂ ಸ್ವಲ್ಪ ಎಲ್ಲ ತಿನ್ನಿಸ್ಕೊಂಡು ನಾವು ತಿನ್ನೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳಿ ನೋಡ್ತಾ ಇದ್ದೀವಿ ಎಲ್ಲಿ ಸ್ಟಾಪ್ ಮಾಡೋದು ಅಂತ. ಬೇಗ ಎದ್ದರೆ ಬೇಗ ಹೊಟ್ಟೆ ಹಸಿವಾಗುತ್ತೆ. ಆಲ್ರೆಡಿ ನಾವು ಹಾಸನ ರೀಚ್ ಆಗಿದ್ವಿ. ಇಲ್ಲೇ ಹಾಸನ ಹತ್ರ ನಾವು ಟಿಫನ್ಗೆ ಸ್ಟಾಪ್ ಮಾಡಿದ್ವಿ. ಇಡ್ಲಿ ತಿಂತಾಯಿದ್ವಿ. ಸೊ ಮಕ್ಕಳಿಗೆ, ಚಿಕ್ಕುಗೆ ನಾನು ಸ್ವಲ್ಪ ಸೆರ್ಲಾಕ್ ತಿನ್ನಿಸ್ದೆ, ಮತ್ತು ಚಿನ್ನಮ್ಮನೂ ಕೂಡ ಇಡ್ಲಿ ತಿಂದಳು. ನೋಡಿ, ಇನ್ನು ಮುಂದಕ್ಕೆ ಘಾಟ್ ಸೆಷನ್ನು. ಇವಾಗ ನಾವು ಟಿಫನ್ ಮಾಡಿದ್ದೀವಿ. ಎಲ್ಲಿ ವಾಮಿಟ್ ಆಗುತ್ತೋ ಅಂತ ಒಂದು ಕಡೆ ಟೆನ್ಷನ್ ಆಗ್ತಿದೆ. ಸ್ವಲ್ಪ ಬೇಗ ಮಾಡಬೇಕಿತ್ತು ಅಂತ. ಬಟ್ ಆಲ್ರೆಡಿ ಇವಾಗ ನಾವು ಮಾಡಿದಾಗ್ಲೇ 7:40 ಏನೋ ಆಗಿತ್ತು. ಇದಕ್ಕಿಂತ ಬೇಗ ಅಂದರೆ ಇನ್ನೂ ಮಾಡೋದಕ್ಕಾಗೋದಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ಗ್ರೀನ್ರಿ ಎಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮಳೆಗಾಲದಲ್ಲಿ ಬರಬೇಕು, ಇನ್ನೂ ತುಂಬ ಚೆನ್ನಾಗಿರುತ್ತೆ ನೇಚರ್ ಎಂಜಾಯ್ ಮಾಡೋದಕ್ಕೆ. ಬಟ್ ಮಳೆಯಲ್ಲಿ ಓಡಾಡೋದಕ್ಕೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ನಾವಿಲ್ಲಿ ಫಸ್ಟು ಸದಾಶಿವ ಸೂರ್ಯನಾರಾಯಣ ಟೆಂಪಲ್ಗೆ ಬಂದ್ವಿ. ಇಲ್ಲಿ ರೀಚ್ ಆಗೋದಿಗೆ 9:45 ಆಗಿತ್ತು. ಆದಷ್ಟು ಬೇಗನೆ ಬಂದ್ವಿ. ಬೇಗ ಎಲ್ಲ ಪ್ಲೇಸಸ್ ಕವರ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಇಷ್ಟೊತ್ತಿಗೆ ಇಲ್ಲಿ ಎಷ್ಟು ಬಿಸಿಲಿದೆ ಅಂದರೆ ಕಾಲಿಡೋದಕ್ಕಾಗ್ತಾಯಿಲ್ಲ ಕೆಳಗಡೆ, ಅಷ್ಟು ಬಿಸಿಲಿದೆ. 9:45ಗೆ ಮಧ್ಯಾಹ್ನ ಹೊತ್ತಿಗಂತೂ ತುಂಬ ಬಿಸಿಲಾಗುತ್ತೆ. ನಾವು ಬೇಗ ಬಂದಿದ್ದರಿಂದ ಅಷ್ಟು ರಶ್ ಇರಲಿಲ್ಲ. ಸ್ವಲ್ಪ ಖಾಲಿನೇ ಇತ್ತು ದೇವಸ್ಥಾನ. ನಾವು ಫಸ್ಟು ಪೂಜೆಗೆ ಬೇಗನೆ ಬಂದಿದ್ವಲ್ಲ, ಹಾಗಾಗಿ. ನೋಡಿ ಎಷ್ಟು ಬಿಸಿಲಿದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ ನೋಡಿದ್ರೆ. ಇಲ್ಲಿ ದರ್ಶನ ಬೇಗ ಮುಗಿಸ್ಕೊಂಡು ಇವಾಗ ನಾವು ಕಟೀಲು ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿ ನಾವು ಪ್ರಸಾದಕ್ಕೆಲ್ಲ ವೆಯ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಅಲ್ಲಿ 12:30 ಮೇಲೆ ಅಂತೆ ಪ್ರಸಾದ. ಮತ್ತು ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ನೆಕ್ಸ್ಟ್ ನಾವು ಇದಕ್ಕೆ ಹೋಗೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ ನಾವು ಹೊರಟ್ವಿ. ಕಟೀಲಿಗೆ ಹೋದರೆ ಅಲ್ಲೇ ಮಾಡ್ಕೊಳ್ಳೋಣ ಊಟನ, ಪ್ರಸಾದ ಅಲ್ಲಿ ಸಿಗುತ್ತೆ ಅಂತ ಹೇಳಿ. ನೋಡಿ, ಕಟೀಲು ರೀಚ್ ಆದ್ವಿ ನಾವು ಬಂದು. ಬಟ್ ಇಲ್ಲಿ ತುಂಬ ರಶ್ ಇದ್ದಾರೆ. ಇಲ್ಲಿ ಬರೋತ್ತಿಗೆ ನಾವು ಆಲ್ರೆಡಿ 12 o'clock ಆ ಥರ ಆಗಿತ್ತು. 11:30 ಏನೋ ಆಗಿತ್ತು ಅನಿಸುತ್ತೆ. ತುಂಬ ಅಂದರೆ ತುಂಬಾ ಬಿಸಿಲಿದೆ ಮಾತ್ರ, ಸಿಕ್ಕಾಪಟ್ಟೆ. ಕಾರಿಂದ ಕೆಳಗಿಳಿದು ಒಂದು 5 ನಿಮಿಷ ಕೂಡ ಇರೋಕ್ಕಾಗ್ತಿಲ್ಲ. ಫುಲ್ಲು ಸ್ವೆಟ್ ಆಗ್ತಾಯಿದ್ವಿ, ಫುಲ್ಲು ನೀರು ಹರಿತಾ ಇದೆ, ಅಷ್ಟು ಬಿಸಿಲಿದೆ. ತುಂಬ ರಶ್ ಇದ್ದಾರೆ ಇಲ್ಲಿ ಕಟೀಲಲ್ಲಿ. ಸ್ವಲ್ಪ ದರ್ಶನ ಆಯಿತು ಬೇಗನೆ, ಚೆನ್ನಾಗಿ ದರ್ಶನ ಎಲ್ಲ ಆಯಿತು. ಸೊ ಇಲ್ಲಿ ಕೂತ್ಕೊಂಡಿದ್ದೀವಿ. ಇಲ್ಲಿ ಪ್ರಸಾದ ತಿಂದ್ಕೊಂಡು ಇವಾಗ ನಾವು ಹೊರಟ್ವಿ. ಅಂದರೆ ಬೆಳಗ್ಗೆ ಬೇಗ ಬಿಟ್ಟಿದ್ದರಿಂದ ಎಲ್ಲ ಪ್ಲೇಸಸ್ಗೂ ಬೇಗ ಹೋಗ್ತಾ ಇದ್ದೀವಿ. ಈಗ ನಾವು ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಬಂದಿದ್ದೀವಿ.
ಅಂದರೆ ನಾನು ಕಾಲೇಜ್ ಡೇಸಲ್ಲಿ ಇದ್ದಾಗ ಬಂದಿದ್ದೆ, ಮದುವೆ ಆದಾಗಿಂದ ಬಂದಿರಲಿಲ್ಲ. ಮದುವೆ ಆದಮೇಲೆ ಇದೇ ಫಸ್ಟ್ ಟೈಮ್ ಬಂದಿರೋದು. ತುಂಬ ಖುಷಿ ಆಗ್ತಾಯಿದೆ, ತುಂಬ ಎಕ್ಸೈಟ್ ಆಗ್ತಿದೆ. ನನ್ನ ಫೇವ್ರೇಟ್ ಗಾಡ್ ಕೃಷ್ಣನ ನೋಡೋಕ್ಕೆ ಹೋಗ್ತಿದ್ದೀನಿ ಅಂತ ತುಂಬ ಅಂದರೆ ತುಂಬಾ ಖುಷಿ ಆಗ್ತಿದೆ ನನಗೆ. ನನಗೆ ಎಲ್ಲೇ ಹೋದರೂ ನಾನೊಂದು ಕೃಷ್ಣನ ನೋಡಿದೆ ಅಂತಂದರೆ ನನಗೆ ಇಮಿಡಿಯೇಟಾಗಿ ಮೈಯೆಲ್ಲ ಒಂಥರ ರೋಮಾಂಚನ ಆಗೋದು, ಗೂಸ್ ಬಂಪ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಷ್ಟು ಇಷ್ಟ ನನಗೆ ಕೃಷ್ಣ ಅಂತಂದರೆ. ಇಲ್ಲೂ ಅಷ್ಟೇ ಅಷ್ಟೊಂದೇನು ರಶ್ ಇರಲಿಲ್ಲ, ಹಂಗಂತ ರಶ್ ಇಲ್ಲ ಅಂತಲೂ ಇರಲಿಲ್ಲ, ಮೀಡಿಯಮ್ ಆಗಿತ್ತು. ಬೇಗ ದರ್ಶನ ಆಯಿತು. ಒಂದೇನಂದರೆ ರಶ್ ಇಲ್ಲ ಅಂದ್ರೂ ಫುಲ್ಲು ಎಲ್ಲ ಸುತ್ಕೊಂಡು ಬರಬೇಕಿತ್ತು, ಅದೊಂದು ಸ್ವಲ್ಪ ಬೇಜಾರಾಯ್ತು ಅಷ್ಟೇ. ಆಲ್ಮೋಸ್ಟ್ ಹತ್ತತ್ರ 1 ಕಿಲೋಮೀಟ್ರ್ ನಡೆದಿದ್ದೀವಿ ಇಲ್ಲಿ ಮಠದೊಳಗಡೆನೇ. ದರ್ಶನ ಮುಗಿಸ್ಕೊಂಡು ಇವಾಗ ಇಲ್ಲಿಂದನೂ ಹೊರಟ್ವಿ ನಾವು. ಇವಳು ಚಿನ್ನಮ್ಮ ಸ್ವಲ್ಪ ಏನೋ ಬೀಚಲ್ಲಿ ಆಡಬೇಕು ಅಂತೆಲ್ಲ ಅಂತಿದ್ಲು, ಹಾಗಾಗಿ ಉಡುಪಿಗೆ ಬಂದಿದ್ವಲ್ಲ ಅವಳನ್ನು ಬೀಚಲ್ಲಿ ಆಟ ಆಡಿಸ್ಕೊಂಡು ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಮಲ್ಪೆ ಬೀಚ್ ನೋಡಿ ಬಂದ್ವಿ ಇಲ್ಲಿ ಬೀಚ್ ಹತ್ರ. ಆ್ಯಕ್ಚುಲಿ ಸೆಂಟ್ ಮೇರಿಸ್ ಐಲ್ಯಾಂಡ್ಗೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು, ಬಟ್ ನಾವಿಲ್ಲಿ ಬಂದು ಕ್ಲೋಸ್ ಆಗಿಬಿಟ್ಟಿತ್ತು. ನಾವು ಬಂದಿದ್ದೇನೆ 4:45 4:50 ಏನೋ ಆಗಿತ್ತು, ಅದು 5 o'clock ಲಾಸ್ಟ್ ಅಂತೆ ಕ್ಲೋಸ್ ಆಯಿತು. ಹಾಗಾಗಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬಂದಾಗ ಹೋಗೋಣ ಅಂತ ಹೇಳಿ ಸುಮ್ಮನೆ ಆದ್ವಿ. ಇವಳು ನೋಡಿ ಬೀಚ್ ನೋಡಿದ್ದೆ, ಮರಳು ನೋಡಿದ್ದೆ, ಫುಲ್ ಎಕ್ಸೈಟಾಗಿ ಆಟ ಆಡ್ತಾ ಇದ್ದಾಳೆ. ಚಿನ್ನಮ್ಮ ಎಷ್ಟು ಚೆನ್ನಾಗಿ ಆಟ ಆಡೋದ್ಲು ಅಂತಂದರೆ ನನಗೆ ಬೇಜಾರಾಗ್ತಿತ್ತು. ನಾನು ಆಟ ಆಡಬೇಕು ನೀರಲ್ಲಿ ಅಂತ ಅನ್ನಿಸ್ತಿತ್ತು. ನೀರಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಬಟ್ ಏನಂದರೆ ನಾನು ಏನಂತಾರೆ ಬೀಚಲ್ಲಿ ಆಟ ಆಡೋ ಥರ ಯಾವುದು ಕಾಸ್ಟ್ಯೂಮ್ಸ್ ತಂದಿರಲಿಲ್ಲ, ಹಾಗಾಗಿ ನಾನು ಆಡಲಿಲ್ಲ. ಅವರೇ ಅಪ್ಪ ಮಗಳು ಇಬ್ಬರು ಫುಲ್ಲು ಚೆನ್ನಾಗಿ ಎಂಜಾಯ್ ಮಾಡಾಕ್ಬಿಟ್ರು. ಚಿನ್ನಮ್ಮ ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ಅವಳು ಹುಟ್ಟಿದಾಗಿಂದ ಇವಾಗಲೇ ಫಸ್ಟ್ ಟೈಮ್ ಅವಳು ಬೀಚಲ್ಲಿ ಆಟ ಆಡ್ತಿರೋದು, ಬೀಚ್ ನೋಡಿರೋದು ಕೂಡ. ಆದ್ರೂ ಒಂದು ಸ್ವಲ್ಪನೂ ಹೆದರ್ಕೊಳ್ದಲೇ ಯಾವ ಥರ ಆಟ ಆಡ್ತಿದ್ಲು ಅಂತಂದರೆ ತುಂಬ ಎಂಜಾಯ್ ಮಾಡಿದ್ಲು. ಅವಳಿಗೇನೋ ಗೊತ್ತಿಲ್ಲ, ನೀರಂದರೆ ಸಿಕ್ಕಾಪಟ್ಟೆ ಇಷ್ಟ, ತುಂಬ ಎಂಜಾಯ್ ಮಾಡ್ತಾಳೆ. ಅವಳಿಗೋಸ್ಕರನೇ ನಾವು ಕರ್ಕೊಂಡು ಬಂದ್ವಿ. ಇನ್ನೊಂದು ಸ್ವಲ್ಪ ಬೇಗ ಬರಬೇಕಿತ್ತು ಅನ್ನಿಸ್ತು. ಬಟ್ ನಮಗೆ ಇವತ್ತಿಂದು ಶೆಡ್ಯೂಲ್ ಕಂಪೇರ್ ಮಾಡಿದ್ರೆ ಮಾರ್ನಿಂಗ್ ನಾವು 4 o'clock ಬಿಟ್ಟಿದ್ದು, ಇಷ್ಟು ಪ್ಲೇಸಸ್ನ ನಾವು ಬೇಗ ಕವರ್ ಮಾಡಿದ್ದೀವಿ. ಇದಕ್ಕಿಂತ ಇನ್ನೂ ಬೇಗ ಅಂದರೆ ಆಗ್ತಾ ಇರಲಿಲ್ಲ. ಆ್ಯಕ್ಚುಲಿ ತುಂಬಾ ಇವತ್ತು ಎಲ್ಲೂ ಟೈಮ್ ವೇಸ್ಟ್ ಮಾಡದೆ ಎಲ್ಲ ಪ್ಲೇಸಸ್ನೂ ಕವರ್ ಮಾಡಿದ್ದೀವಿ. ಸೊ 1 hour ಎಷ್ಟೊತ್ತು ಆಡ್ತಾಳೋ ಆಡ್ಕೊಳ್ಳಿ ಅಂತ ಸುಮ್ಮನೆ ಆದ್ವಿ. ಇನ್ನೊಂದು ಸ್ವಲ್ಪ ಬೇಗ ಬಂದಿದ್ರೆ ಸೆಂಟ್ ಮೇರಿಸ್ ಐಲ್ಯಾಂಡ್ಗೆ ಹೋಗ್ಬೋದಿತ್ತು, ಬಟ್ ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಹೋಗೋಣ ಅಂತ ಹೇಳಿ ಸುಮ್ಮನೆ ಆಗಿಬಿಟ್ವಿ. ನೋಡಿ ಇವಾಗ ಈವ್ನಿಂಗ್ ಆಗಿರೋದ್ರಿಂದ ವೇವ್ಸ್ ಕೂಡ ತುಂಬ ಜಾಸ್ತಿನೇ ಇತ್ತು. ಅಷ್ಟು ವೇವ್ಸು ಮತ್ತು ಆ ಸನ್ಸೆಟ್ ಸೀನ್ರಿ, ಬೀಚು ಇದೆಲ್ಲ ನೋಡ್ತಾ ಇದ್ದರೆ ಎಷ್ಟು ಸ್ಟ್ರೆಸ್ ಇದ್ರೂ ಎಷ್ಟೇ ಟೆನ್ಷನ್ ಇದ್ರೂ ಮರೆತು ಬಿಡ್ತೀವಿ. ಅಷ್ಟು ಚೆನ್ನಾಗಿ ಒಂದು ವೆದರ್ ಇದು ಮನಸ್ಸಿಗೆ ಪೀಸ್ಫುಲ್ನೆಸ್ ಕೊಡುತ್ತೆ. ಇವಳು ನೋಡಿ ಮರಳೆಲ್ಲ ಇಟ್ಕೊಂಡು ಯಾವ ಥರ ಆಟ ಆಡ್ತಾ ಇದ್ದಾಳೆ ಅಂತ ಹೇಳಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಆಟ ಆಡೋದು, ಬಿದ್ದು ಒದ್ದಾಡ್ಬಿಟ್ಲು, ಕೂದಲಲ್ಲೆಲ್ಲ ಮರಳು ಸೇರ್ಕೊಂಡ್ಬಿಡ್ತು. ನಾನೇನಂದರೆ ನಾಳೆ ಮುಡಿ ಕೊಡೋದಲ್ವ, ಹೆಂಗಾದರೂ ಆಡ್ಕೊಳ್ಳಿ ಅಂತ ಸುಮ್ಮನಾಗ್ಬಿಟ್ಟು ಎಷ್ಟೇ ತೊಳೆದ್ರೂ ಹೋಗ್ತಾ ಇರಲಿಲ್ಲ, ಅಷ್ಟು ಮರಳೆಲ್ಲ ಅಂಟ್ಕೊಂಡ್ಬಿಟ್ಟಿತ್ತು. ಬಟ್ ಏನು ಮಾಡೋದು, ನಾಳೆ ಮುಡಿ ಕೊಡೋದಲ್ವ, ಹೇಗಾದರೂ ಆಡ್ಕೊಳ್ಳಿ ಅಂತ ನಾನು ಸುಮ್ಮನೆ ಆದೆ. ನೋಡಿ ಎಷ್ಟು ಕಾಮ್ನೆಸ್ ಆಗಿದೆ ಅಂತ ಇದು ವಿಡಿಯೋ ನೋಡ್ತಾ ಇದ್ದರೆ. ಇವಾಗ ನಾವು ಎಲ್ಲ ಆಟ ಆಡಿಕೊಂಡು ಹೊರಟ್ವಿ. ಇವಾಗ ಆನ್ ದಿ ವೇ ನಾವು ಹೋಗ್ತಾ ಇಲ್ಲೇ ಏನಾದರೂ ಹೋಟೆಲಲ್ಲಿ ಡಿನ್ನರ್ ಮುಗಿಸ್ಕೊಂಡು ನಾವು ಧರ್ಮಸ್ಥಳ ಹೋಗಿ ಅಲ್ಲೇ ಹಾಲ್ಟ್ ಆಗೋಣ ಅಂದ್ಕೊಂಡಿದ್ದೀವಿ. ಮಾರ್ನಿಂಗ್ ಎದ್ದು ಚಿನ್ನಮ್ಮಂದು ಮುಡಿ ಕೊಡೋದಿದೆ, ಬೇಗ ಮುಡಿ ಕೊಟ್ಕೊಂಡು ನಾವು ತುಲಾಭಾರ ಎಲ್ಲ ಮಾಡಿಸೋದಿದೆ. ಸೊ ಹಾಗಾಗಿ ಈಗ ರೀಚ್ ಆಗಿದ್ದೀವಿ. ನಾವು ಧರ್ಮಸ್ಥಳ ರೀಚ್ ಆಗೋ ಅಷ್ಟರಲ್ಲೇ ನಾವು 10:30 ಆಗಿತ್ತು. ನಾವು ಧರ್ಮಸ್ಥಳ ರೀಚ್ ಆದ್ವಿ, 10:30 ಆಗಿತ್ತು. ಈಗ ರೂಮ್ ಚೆಕ್-ಇನ್ ಮಾಡ್ತೀನಿ. ಹೋಪ್ ಇವತ್ತಿನ ವ್ಲಾಗ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳೆ ಇನ್ನೊಂದು ವ್ಲಾಗ್ ಜೊತೆಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.